ಅಡುಗೆಗೆ ಬಳಸುವ ಎಣ್ಣೆ ಅತ್ಯಂತ ಆರೋಗ್ಯಕರ ಆಗಿರುತ್ತೆ. ಅದು ಕಲಬೆರಕೆ ಆಗಿರಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಆ ಅಡುಗೆ ಎಣ್ಣೆ ಎಷ್ಟು ಡೇಂಜರ್ ಅನ್ನೋದು ನಿಮಗೆ ಗೊತ್ತಿದ್ಯಾ? ಅಡುಗೆ ಎಣ್ಣೆಯಿಂದ ಆಗ್ತಿರೋ ಅನಾಹುತಗಳ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನೀವಿನ್ನು ಫ್ರೀಡಂ ಟಿವಿ ಫುಡ್ ಅಂಡ್ ಫ್ಯಾಷನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕೆಲವೊಂದು ನಿರ್ದಿಷ್ಟ ಅಡುಗೆ ಎಣ್ಣೆಗಳು ಮತ್ತು ಯುವಜನರಲ್ಲಿ ಕರುಳಿನ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳಲ್ಲಿ ಕೊಲೊನ್ ಮತ್ತು ಗುದನಾಳದ ಕ್ಯಾನ್ಸರ್ ಕಂಡುಬಂದಿದೆ. ಸಂಸ್ಕರಿತ ಸಸ್ಯಜನ್ಯ ಎಣ್ಣೆಗಳಾದ ಸೋಯಾಬೀನ್, ಸೂರ್ಯಕಾಂತಿ ಮತ್ತು ತಾಳೆ ಎಣ್ಣೆಗಳೇ ಕ್ಯಾನ್ಸರ್ ತರುತ್ತಿವೆ ಅನ್ನೋದು ಬೆಳಕಿಗೆ ಬಂದಿದೆ. ಸೋಯಾಬೀನ್, ಸೂರ್ಯಕಾಂತಿ ಹಾಗೆ ತಾಳೆ ಎಣ್ಣೆಯಲ್ಲಿ ಒಮೆಗಾ 6 ಕೊಬ್ಬಿನಾಮ್ಲ ಹೆಚ್ಚಿದೆ. ಇದು ಸಣ್ಣ ಪ್ರಮಾಣದಲ್ಲಿ ಪ್ರಯೋಜನಕಾರಿಯಾಗಿದ್ದರೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗಬಹುದು. ಈ ಉರಿಯೂತವು ಕ್ಯಾನ್ಸರ್ ಸೇರಿದಂತೆ ಹಲವಾರು ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ. ಅಡುಗೆ ಎಣ್ಣೆಗಳನ್ನು ಸಂಸ್ಕರಿಸುವ ಪ್ರಕ್ರಿಯೆಯು ಅನಾರೋಗ್ಯಕರ ಟ್ರಾನ್ಸ್ ಕೊಬ್ಬುಗಳನ್ನು ಸೇರಿಸುವಾಗ ಅವುಗಳಿಂದ ಪ್ರಯೋಜನಕಾರಿ ಪೋಷಕಾಂಶಗಳನ್ನು ತೆಗೆದುಹಾಕುತ್ತದೆ. ಇದು ವಿಶೇಷವಾಗಿ ಸಂಸ್ಕರಿಸಿದ ತೈಲಗಳಲ್ಲಿ ಕಂಡುಬರುತ್ತದೆ. ಈ ಎಣ್ಣೆಗಳನ್ನೇ ಆಹಾರ ಕರಿಯಲು, ಬೇಯಿಸಲು ಬಳಸುತ್ತೇವೆ. ಈ ಎಣ್ಣೆಗಳನ್ನು ಆಗಾಗ ಬಿಸಿ ಮಾಡುವುದರಿಂದ ಅಕ್ರಿಲಮೈಡ್ ಮತ್ತು ಪಾಲಿಸಿಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂತಹ ಹಾನಿಕಾರ ಸಂಯುಕ್ತಗಳನ್ನು ಉತ್ಪಾದಿಸುತ್ತದೆ. ಇವೆರಡು ಕ್ಯಾನ್ಸರ್ ಬರೋಕೆ ಕಾರಣ ಆಗುತ್ತೆ. ಹೀಗಾಗಿ ಪದೇ ಪದೇ ಕರಿದ ಎಣ್ಣೆಯನ್ನ ಬಳಸಬೇಡಿ. ಪದೇ ಪದೇ ಕರಿದ ಎಣ್ಣೆಯಿಂದ ತಯಾರಿಸಿದ ತಿಂಡಿಯನ್ನು ತಿಂದ್ರೆ ಕ್ಯಾನ್ಸರ್ ಬರೋದು ಫಿಕ್ಸ್. ರೋಡ್ ಸೈಡ್ ನಲ್ಲಿ ಬೋಂಡಾ ಬಜ್ಜಿ ತಿನ್ನೋ ಮೊದಲು ಸ್ವಲ್ಪ ಹುಷಾರಾಗಿರಿ.